ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪ್ಯಾನ್ ಇಂಡಿಯಾ 360 ಕನ್ನಡದ ವಿಶೇಷ ಕಾರ್ಯಕ್ರಮ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುಂತ್ರು ಸುದ್ದಿ ನಿಂತ್ರು ಸುದ್ದಿ. ದರ್ಶನ್ ಅನ್ನೋ ಹೆಸರಿದ್ರೆ ಸಾಕು ಮಾಧ್ಯಮಗಳಿಗೆ ಹಬ್ಬವೋ ಹಬ್ಬ. ಅದಕ್ಕೆ ಸರಿಯಾಗಿ ಕಾಂಟ್ರವರ್ಸಿಗಳು ಕೂಡ ದರ್ಶನ್ ಅವರ ಸುತ್ತುವೆ ಗಿರ್ಕಿ ಹೊಡ್ಕೊಂಡಿರುತ್ತೆ. ಅವರು ಏನ್ರಿ ಮೀಡಿಯಾ ಅನ್ನೋದಕ್ಕೂ ಮೀಡಿಯಾಗಳು ಅವರನ್ನ ಅತಿಯಾಗಿ ತೋರಿಸೋದಕ್ಕೂ ಸರಿಯಾಗಿ ಹೋಗಿದೆ. ದರ್ಶನ್ ಜೈಲಿಗೆ ಹೋಗಿ ವಾಪಸ್ ಬಂದಾಗಿದೆ. ಈಗ ದರ್ಶನ್ ಮುಂಚೆ ಇದ್ದ ಹಾಗೆ ಇಲ್ವೇ ಇಲ್ಲ. ದರ್ಶನ್ ಬದಲಾಗಿದ್ದಾರೆ. ಹಳೆಯ ಗೆಳತಿಯ ಜೊತೆ ಕಾಣಿಸ್ಕೊಳ್ತಿಲ್ಲ, ಹಳೆಯ ಗ್ಯಾಂಗ್ ಜೊತೆ ಪಾರ್ಟಿ ಮಾಡ್ತಿಲ್ಲ. ಲಿಟ್ರಲಿ ದಚ್ಚು ಫ್ಯಾಮಿಲಿ ಮ್ಯಾನ್ ಆಗಿಬಿಟ್ಟಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಮತ್ತೊಂದು ದೊಡ್ಡ ಸುದ್ದಿ ಕೇಳಿಬರ್ತಿದೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ನಡುವೆ ಮತ್ತೆ ಗಲಾಟೆ ನಡೀತಾ, ಮತ್ತೆ ಇಬ್ರು ಬೇರೆ ಬೇರೆ ಆಗ್ತಿದ್ದಾರಾ ಅನ್ನೋದಾಗಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ನಂತರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆ ಮಾತ್ರ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ. ರಕ್ಷಿತಾ ಪ್ರೇಮ್ ಅವರ ತಮ್ಮನ ಮದುವೆಗೂ ಕೂಡ ಜೋಡಿ ಸಮೇತವಾಗಿ ಹೋಗಿ ಎಲ್ಲರ ಕಣ್ಣು ಕುಕ್ಕುವಂತ ಮಾಡಿದ್ರು. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಜೋಡಿಯನ್ನು ನೋಡಿದ ಸೆಲೆಬ್ರಿಟಿಗಳು ಈ ಜೋಡಿಗೆ ದೃಷ್ಟಿ ತೆಗೆಯೋದು ಬಾಕಿ. ಆದರೆ ಈಗ ಮತ್ತೆ ಈ ಇಬ್ರು ಬೇರೆಯಾಗ್ತಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ದರ್ಶನ್ ಅವರ ಪತ್ನಿಯನ್ನು ಕೂಡ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಇದ್ಯಾವ ಸೀಮೆ ಲಾಜಿಕ್ಕು? ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ್ರೆ ಜಗಳ ಆಯಿತು, ಇಬ್ರು ಬೇರೆ ಬೇರೆ ಆಗ್ತಾರೆ ಅಂದರೆ ಹೇಗೆ ಸ್ವಾಮಿ ಅಂತ ನೀವು ಕೇಳಬಹುದು. ಯಾಕೆ ಹೀಗೆ ಹೇಳಿದ್ವಿ ಅಂದರೆ, ಕಳೆದ ಒಂದು ದಿನದಿಂದ ದರ್ಶನ್ ಹಾಗೂ ಸುಮಲತಾ ನಡುವಿನ ಸಂಬಂಧದ ನಡುವೆ ಏನೇನೂ ಸರಿ ಇಲ್ಲ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ದರ್ಶನ್ ಸುಮಲತಾ ಅವರು ಎಲೆಕ್ಷನ್ ನಿಂತಾಗ ಬೆನ್ನೆಲುಬಾಗಿ ನಿಂತಿದ್ರು. ಸುಮಲತಾ ಅವರು ದರ್ಶನ್ನನ್ನ ನನ್ನ ಹಿರಿಯ ಮಗ ಅಂತ ಹೇಳ್ಕೊಂಡಿದ್ರು. ಆದರೆ ಇತ್ತೀಚೆಗೆ ಡಿ ಬಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನು ಕೂಡ ಅನ್ಫಾಲೋ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಈವನ್ ಸುಮಲತಾ ಅವರನ್ನು ಕೂಡ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ಅದೇ ಸಮಯಕ್ಕೆ ಸುಮಲತಾ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿಕೊಳ್ತಾರೆ. ಅಲ್ಲಿಂದ ಶುರುವಾಯಿತು ತಗೊಳ್ಳಿ. ದರ್ಶನ್ ಹಾಗೂ ಸುಮಲತಾ ನಡುವೆ ಬಿರುಕು, ತಾಯಿ ಮಗನ ಸಂಬಂಧ ಕೊನೆಯಾಯ್ತಾ, ಈಗೆಲ್ಲ ಅನುಮಾನಗಳು ಶುರುವಾದವು. ಕೆಲವೊಂದಷ್ಟು ಮಾಧ್ಯಮಗಳು ಇದು ಪಕ್ಕಾ ಮಾಹಿತಿ, ಇಬ್ಬರ ನಡುವೆ ಏನೇನೂ ಸರಿ ಇಲ್ಲ ಅಂತಲೂ ಬರೆದುಕೊಂಡ್ರು. ಆದರೆ ಸುಮಲತಾ ಅವರು ಅದಕ್ಕೆ ಕ್ಲಾರಿಟಿಯನ್ನು ಕೂಡ ಕೊಡ್ತಾರೆ. ಸೋಷಿಯಲ್ ಮೀಡಿಯಾ ಖಾತೆಗೂ ವೈಯಕ್ತಿಕ ಜೀವನಕ್ಕೂ ಯಾವುದೇ ಸಂಬಂಧ ಇಲ್ಲ. ವೈಯಕ್ತಿಕ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ರಂಪ ಮಾಡೋಷ್ಟು ಮೂರ್ಖಳು ನಾನಲ್ಲ. ಇದು ಮಾಧ್ಯಮಗಳ ಸೃಷ್ಟಿ. ನಾನು ದರ್ಶನ್ ಚೆನ್ನಾಗಿಯೇ ಇದ್ವಿ, ಅನ್ಫಾಲೋ ಮಾಡೋದು ಅವರಿಗೆ ಬಿಟ್ಟಿದ್ದು ಅನ್ನೋದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಹಾಗೆ ನೋಡಿದ್ರೆ ಅದು ನಿಜವೇ ಅಲ್ವಾ? ದರ್ಶನ್ ಕೇವಲ ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ್ರು ಅಂದ ಮಾತ್ರಕ್ಕೆ ಅವರ ನಡುವೆ ಜಗಳ ಆಗಿದೆ ಅನ್ನೋದಾದರೆ, ಅವರು ತಮ್ಮ ಹೆಂಡತಿ ವಿಜಯಲಕ್ಷ್ಮಿ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಅವರ ಸಹೋದರ ದಿನಕರ್ ತೂಗುದೀಪ್ ಅವರನ್ನು ಕೂಡ ಅನ್ಫಾಲೋ ಮಾಡ್ಕೊಂಡಿದ್ದಾರೆ. ಅವರೊಂದಿಗೂ ಸರಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸೊ ಇಂಥ ಸುದ್ದಿಗಳನ್ನು ಮಾಡುವಾಗ ಮಾಧ್ಯಮಗಳು ಕೂಡ ಅಳೆದು ತೂಗಿ ಹಾಕಿದ್ರೆ ಮಾಧ್ಯಮಗಳ ಮೇಲಿನ ಗೌರವವೂ ಉಳಿಯುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಈ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಹೇಳಿದ್ದು ಸರಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಪ್ಪ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.